ನೆಕ್ಸ್ಟ್ ಮುಂದಿನ ಕ್ಷೇತ್ರ ಧಾರವಾಡ. ಜಗದೀಶ್ ಶೆಟ್ಟರ್ ಅವರು ಬಿಜೆಪಿಗೆ ಮರಳಿದ ಬಳಿಕ ಮತ್ತಷ್ಟು ಕುತೂಹಲವನ್ನು ಮೂಡಿಸಿರೋದು ಕಾಂಗ್ರೆಸ್ ಅಭ್ಯರ್ಥಿ ಯಾರು ಅಂತ. ರಜತ್ ಉಳ್ಳಾಗಡ್ಡಿ ಮಠ್, ಶಿವಲೀಲಾ ಕುಲಕರ್ಣಿ, ವಿನೋದ ಸುಟಿ. ಕಳೆದ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ಹುಬ್ಳಿ ಸೆಂಟ್ರಲ್ನಿಂದ ರಜತ್ ಉಳ್ಳಾಗಡ್ಡಿ ಮಠ್ ಕಾಂಗ್ರೆಸ್ನಿಂದ ಕಂಟೆಸ್ಟ್ ಮಾಡಬೇಕಾಗಿತ್ತು. ಹೌದು. ಶೆಟ್ಟರ್ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಬಂದ ಕಾರಣ ಅವ್ರು ಟಿಕೆಟ್ ಕೊಟ್ಟರು. ರಜತ್ ತ್ಯಾಗ ಮಾಡಿದ್ರು ಹೌದು ಟಿಕೆಟನ್ನು. ಲಕ್ಷ್ಮೀ ಹೆಬ್ಬಾಳ್ಕರ್ ಅಳಿಯ ಕೂಡ ಹೌದು. ಈಗ ಶೆಟ್ಟರ್ ವಾಪಸ್ ಹೋದ್ರು. ಒಂದು MLC ಖಾಲಿ ಇದೆ, ಒಂದು MP ಇದೆ. MPನೇ ಬೇಕು ಅನ್ನೋದು ರಜತ್ ಇದು. ಹೌದು. ಯಂಗ್ಸ್ಟರ್ ಶಿವಲೀಲಾ ಕುಲಕರ್ಣಿ ಈಗ ಅವ್ರಿಗೇನಿಲ್ವಲ್ಲ, ಏನೋ ಮಂತ್ರಿ ಆಗಿದ್ರೆ ವಿನಯ್ ಕುಲಕರ್ಣಿ ನಿಂತ್ಕೊಂಡು ಏನೋ ಸವಾಲ್ ಹಾಕೊಂಡು ಗೆಲ್ಸ್ಕೊ ಬರ್ಬೋದಿತ್ತು. ಹಾಗಾಗಿ ಉತ್ಸಾಹದ ಲೆಕ್ಕಾಚಾರ ನೋಡಿದ್ರೆ ನಮ್ಗೆ ಇದ್ರ ಸಾಹಸನೇ ಬೇಡ ಅಂತ ಕೂತಂಗೈತೆ ವಿನಯ್ ಕುಲಕರ್ಣಿ. ಬಟ್ ಹೆಸರು ಚರ್ಚೆಯಲ್ಲಿದೆ. ಹೌದು. ಅಂಡ್ ವಿನೋದ ಸೂಟಿಗೆ ಕೂಡ ಕಳೆದ ಬಾರಿ ಟಿಕೆಟ್ ಮಿಸ್ ಆಗಿತ್ತು. ಅಲ್ಲಿ ಕೋನ್ ರೆಡ್ಡಿ ಕೊಟ್ಟಿದ್ರು. ಹಾಗಾಗಿ ಇವರು ಲೆಕ್ಕಾಚಾರದಲ್ಲಿ ಇದ್ದಾರೆ. ಹೌದು. ಬಟ್ ಬಹುತೇಕ ರಜತ್ ಉಳ್ಳಾಗಡ್ಡಿ ಮಠ್ ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡುವ ಸಾಧ್ಯತೆ ಇದೆ ಕಾಂಗ್ರೆಸ್ನಿಂದ. ಅಂಡ್ ಖಾಲಿ ಆಗಿರೋ MLC ಅದು ವಿನೋದ ಸೊಟ್ಟಿಗೆ ಹೋಗ್ಬೋದು. ಈ ಸಾಧ್ಯತೆಗಳು ಕೂಡ ಅಲ್ಲಿ ಇದೆ. ಹೌದು. ಬಹಳಷ್ಟು ಜನ ತಾನು ಉದ್ಧಾರ ಆಗ್ಬೇಕು, ತಾನು ಬೆಳೆದ್ರೆ ಸಾಕು ಅಂತ ಅವ್ರ ಪಾಡ್ಗೆ ಅವ್ರು ಹೋಗ್ತಿರ್ತಾರೆ. ಆದ್ರೆ ಇವರು ಬೆಳಗ್ಗೆ ಎದ್ರೆ ಬೇರೆಯವರಿಗೆ ಒಳ್ಳೇದಾಗ್ಬೇಕು, ಒಳ್ಳೇದಾಗ್ಲಿ, ಅವ್ರ ಜೀವನದಲ್ಲೂ ಕೂಡ ಒಳ್ಳೆ ದಿನಗಳು ಬರ್ಲಿ ಅನ್ನೋ ಕಾರಣಕ್ಕೆ ಮಿರಾಕಲ್ ಮಾರ್ನಿಂಗ್ ಶುರು ಮಾಡಿದ್ದಾರೆ. ಸಮಾಜಕ್ಕೂ ಕೂಡ ಒಂದಷ್ಟು ದಾರಿದೀಪವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮಿರಾಕಲ್ ಮಾರ್ನಿಂಗ್ ಮೂಲಕ ಮಿರಾಕಲ್ ಮಹೇಶ್ ಆಗಿ ಬದಲಾದ್ರು. ಸಾವಿರಾರು ಜನರ ಬಾಳಲ್ಲಿ ಮಿರಾಕಲ್ ಸಂಭವಿಸ್ತು, ಆ ಅದ್ಭುತ ಸಂಭವಿಸ್ತು. ಒಬ್ಬ ವ್ಯಕ್ತಿ ಜೀವನದಲ್ಲಿ ಯಶಸ್ಸು ಪಡಿಬೇಕಂತಾದ್ರೆ ಒಂದು ಮೈಂಡ್ ಸೆಟ್ ಇರಬೇಕು. ಒಳ್ಳೆ ಆಲೋಚನೆಗಳನ್ನು ರೂಪಿಸಿದ್ರೆ, ಒಳ್ಳೆ ಅಭ್ಯಾಸಗಳನ್ನು ರೂಪಿಸಿದ್ರೆ ಖಂಡಿತವಾಗಿ ಒಬ್ಬ ವ್ಯಕ್ತಿ ಶ್ರೀಮಂತನಾಗ್ತಾನೆ.